ಕಿಶೋರ ಭಾರತದ 4ನೇ ಅಧ್ಯಾಯ ಅಸ್ತ್ರ ಪ್ರವೀಣನು ಕೊನೆದ ಅಗ್ನಿಕನ್ಯೆ, ಅದರಲ್ಲಿ ಬಕಾಸುರ ವಧೆ ಅನ್ನುವಂಥ ಉಪ ಅಧ್ಯಾಯ. ಹಿಡಿಂಬವನದಿಂದ ಹೊರಟಂಥ ಪಾಂಡವರು ಮತ್ಸ್ಯ, ಪಾಂಚಾಲ ಮೊದಲಾದ ದೇಶಗಳನ್ನು ದಾಟಿದರು. ಅನೇಕ ನದಿಗಳನ್ನು, ಸರೋವರಗಳನ್ನು, ಅರಣ್ಯಗಳನ್ನು, ಬೆಟ್ಟ ಗುಡ್ಡಗಳನ್ನು ಹಾದು ಹೋದರು. ಕೊನೆಗೆ ಏಕಚಕ್ರ ಎನ್ನುವಂಥ ನಗರವನ್ನು ತಲುಪಿದರು. ಬ್ರಾಹ್ಮಣ ವೇಷ ಧರಿಸಿ ಅಲ್ಲೊಂದು ಮನೆಯಲ್ಲಿ ಉಳ್ಕೊಂಡ್ರು. ಪಾಂಡವರು ಹಗಲೆಲ್ಲ ಭಿಕ್ಷಾಟನೆ ಮಾಡ್ತಾ ಇದ್ರು. ಮಧ್ಯಾಹ್ನದ ಹೊತ್ತಿಗೆ ಹಿಂತಿರುಗಿ ಭಿಕ್ಷಾನ ತಂದು ತಾಯಿ ಮುಂದೆ ಇಡ್ತಾ ಇದ್ರು. ಆ ಕುಂತಿ ಆ ಬಂದ ಆಹಾರದಲ್ಲಿ 2 ಸಮಭಾಗ ಮಾಡ್ತಾ ಇದ್ಲು. ಒಂದು ಭಾಗ ಭೀಮನಿಗೆ ಕೊಡೋದು, ಇನ್ನೊಂದನ್ನು ಮತ್ತೆ 5 ಭಾಗ ಮಾಡ್ತಿದ್ಲು. ಒಂದನ್ನು ತನಗಿಟ್ಕೊಂಡು ಮಿಕ್ಕ 4 ಉಳಿದವ್ರಿಗೆ ಹಂಚ್ತಾ ಇದ್ಲು. ಹೀಗೆ ಕೆಲವು ಕಾಲ ಕಳೀತು. ಒಂದು ದಿನ ಅವ್ರು ಉಳ್ಕೊಂಡಿದ್ದಂಥ ಬ್ರಾಹ್ಮಣನ ಮನೆಯಿಂದ ಯಾರೋ ಗಟ್ಟಿಯಾಗಿ ಅಳೋದು ಕೇಳಿಸ್ತು. ಭೀಮ, ಅಮ್ಮ, ಆ ಬ್ರಾಹ್ಮಣ ಮನೆಯವ್ರು ಯಾಕೆ ಅಳ್ತಾ ಇದ್ದಾರೋ ತಿಳ್ಕೊಂಡ್ ಬಾ. ನಿಮ್ಮ ಕಷ್ಟ ಏನೇ ಇರಲಿ ನನ್ನ ಮಗ ಸರಿಪಡಿಸ್ತಾನೆ ಅಂತ ಹೇಳು ಅಂತ ಹೇಳಿದ. ಕುಂತಿ ಬ್ರಾಹ್ಮಣನ ಮನೆಗೆ ಹೋದ್ಲು. ಅಲ್ಲಿ ತಿಳಿದು ಬಂದಂಥ ವಿಷಯ ಇಷ್ಟು. ಆ ಊರಿನ ಸಮೀಪ ಬಕ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಅವನು ಏಕಚಕ್ರ ನಗರದ ಅಧಿಪತಿ ಅನಿಸಿದ್ದ. ಅವನಿಗೆ ಆ ಊರಿನ ಒಂದೊಂದು ಮನೆಯವರು ಒಂದೊಂದು ದಿನ ಆಹಾರ ಕಳಿಸ್ಬೇಕಾಗಿತ್ತು. 1 ಬಂಡಿ ಅನ್ನ, ಅದಕ್ಕೆ ಸಾಕಾದಷ್ಟು ಸಾರು, ಹುಳಿ, ಪಲ್ಯ ಇತ್ಯಾದಿ, ಹಾಗೂ ಗಾಡಿಗೆ ಕಟ್ಟೋದಕ್ಕೆ 2 ಕೋಣ, ಮತ್ತೊಬ್ಬ ಗಾಡಿ ಹೊಡೆಯುವಾತ. ಇದಿಷ್ಟು ಆ ಬಕ ರಾಕ್ಷಸನ ಆಹಾರ. ಬಕಾಸುರ ಎಲ್ಲ ಅನ್ನವನ್ನ, ವ್ಯಂಜನಗಳನ್ನ, ಗಾಡಿಯಾಳುಗಳನ್ನ ಮತ್ತು ಕೋಣಗಳನ್ನು ತಿಂದು ಬಿಡ್ತಾ ಇದ್ದ. ಪಾಂಡವರು ಉಳ್ಕೊಂಡಿದ್ದಂಥ ಬ್ರಾಹ್ಮಣನ ಮನೆ ಸರದಿ ಈಗ ಬಂದಿತ್ತು. ಮರನೇ ದಿವಸವೇ ಅವ್ರು ತಮ್ಮ ಮನೆಯಿಂದ ಬಕಾಸುರನಿಗೆ ಆಹಾರ ಪದಾರ್ಥ, ಒಬ್ಬ ಮನುಷ್ಯನನ್ನು ಕಳಿಸ್ಬೇಕಾಗಿತ್ತು. ಅನ್ನಾದಿಗಳನ್ನ, ಗಾಡಿಯನ್ನ ಸಿದ್ಧಪಡಿಸಬಹುದು. ಆದ್ರೆ ರಾಕ್ಷಸನ ಬಳಿಗೆ ಆ ಗಾಡಿ ಹೊಡ್ಕೊಂಡು ಹೋಗಿ ಅವನಿಗೆ ಆಹಾರ ಆಗೋರು ಯಾರು? ಆ ಮನೆಯವರೆಲ್ಲ ಗಟ್ಟಿಯಾಗಿ ಅಳ್ತಾ, ರಾಕ್ಷಸನ ಬಳಿ ನಾನು ಆಹಾರ ಆಗಿ ಹೋಗ್ತೇನೆ, ನೀನು ಬೇಡ ನಾನು ಹೋಗ್ತೇನೆ ಅಂತ ಇದ್ರು. ಕುಂತಿ ಹೋಗಿ, ಬ್ರಾಹ್ಮಣೋತ್ತಮ, ಚಿಂತೆ ಮಾಡಬೇಡ, ನೀನು 1 ಗಾಡಿ ಭರ್ತಿ ಅಡಿಗೆಯನ್ನ, ಗಾಡಿಯನ್ನ, ಕೋಣುಗಳನ್ನು ಸಿದ್ಧ ಮಾಡು. ನನ್ನ 5 ಮಕ್ಕಳಲ್ಲಿ ಒಬ್ಬ ಗಾಡಿಯೊಡನೆ ಹೋಗ್ತಾನೆ ಅಂದ್ಲು. ಮೊದಲು ಬ್ರಾಹ್ಮಣ ಒಪ್ಪಲಿಲ್ಲ. ಅತಿಥಿಗಳಾಗಿ ಬಂದಿರುವಂಥ ನಿಮ್ಮನ್ನ ನನ್ನ ಸ್ವಾರ್ಥಕ್ಕಾಗಿ ಬಲುಪಶ ಮಾಡಲಾರೆ ಎಂದ. ಆ ಕುಂತಿ, ಅಯ್ಯ, ಅತಿಥಿಗಳಿಗೂ ಕೆಲವು ಕರ್ತವ್ಯಗಳಿರ್ತವೆ. ತಮಗೆ ಆಶ್ರಯ ನೀಡಿರುವ ಆತನಿಂದ ಅವ್ರು ಕೇವಲ ಸತ್ಕಾರವನ್ನು ಮಾತ್ರ ಅಪೇಕ್ಷೆ ಮಾಡಬಾರ್ದು. ಆತನ ಕಷ್ಟದಲ್ಲಿ ನಾವು ಪಾಲ್ಗೊಂಡು ನಮ್ಮ ಕೈಲಾದ ಸಹಾಯ ನೀಡಬೇಕು. ಇದೇ ಅತಿಥಿ ಪಾಲಿಸಬೇಕಾದಂಥ ಧರ್ಮ. ಅಲ್ಲದೆ ನೀನು ನನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ, ಅವ್ರು ಮಹಾಬಲಶಾಲಿಗಳು, ಅವರಿಗೆ ಬಕಾಸುರರಿಂದ ಏನೂ ತೊಂದರೆ ಆಗೋದಿಲ್ಲ ಅಂದ್ಲು. ಮನೆಗೆ ಹಿಂತಿರುಗಿ ಬಂದು ವಿಷಯ ತಿಳಿಸಿದ್ಲು. ಭೀಮಸೇನನಿಗೆ ಮಾರನೇ ದಿವಸ ಆ ಗಾಡಿಯೊಂದಿಗೆ ಹೋಗೋದಕ್ಕೆ ಹೇಳಿದ್ಲು. ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ಅಮ್ಮ, ಇದೇನು ಹೀಗೆ ಮಾಡಿಬಿಟ್ಟೆ? ಬಕಾಸುರನಿಗೆ ಭೀಮಸೇನನ್ನ ಆಹುತಿಯಾಗಿ ನಡೀತೈತಿಯಲ್ಲ, ಸರಿನಾ ಇದು ಅಂತ ಆಕ್ಷೇಪ ಮಾಡಿದ್ರು. ಆಗ ಕುಂತಿ, ಮಕ್ಕಳ್ರ, ಇದೇನು ಹೀಗೆ ವರ್ತನೆ ಮಾಡ್ತಾ ಇದ್ದೀರಿ? ನಿಮ್ಮ ಪರೋಪಕಾರ ಬುದ್ಧಿ ಎಲ್ಲಿ ಹೋಯ್ತು? ಆಪತ್ಕಾಲದಲ್ಲಿ ನಮಗೆ ಆಶ್ರಯ ಕೊಟ್ಟಿರೋರಿಗೆ ನಾವು ಪ್ರತ್ಯುಪಕಾರ ಮಾಡಬೇಡ್ವಾ? ಅಲ್ಲದೆ ಕ್ಷತ್ರಿಯರಾದ ನಮ್ಮ ಕರ್ತವ್ಯ ಪ್ರಜಾಪಾಲನೆ ಅಲ್ವೇ? ನಾವು ಪ್ರಜೆಗಳ ಕಷ್ಟ ಪರಿಹರಿಸಬೇಡ್ವೆ? ಈಗ ನಾವು ಯಾವ ವೇಷದಲ್ಲಿದ್ದರೇನು, ಯಾವ ದೇಶದಲ್ಲಿದ್ದರೇನು, ನಮ್ಮ ಕರ್ತವ್ಯ ನಾವು ಮರಿಬಾರದು. ಹಿಡಿಂಬನನ್ನು ಸಂಹರಿಸಿದಂಥ ಭೀಮನಿಗೆ ಬಕಾಸುರನ್ನು ಕೊನೆಗಾಣಿಸೋದು ಖಂಡಿತ ಕಷ್ಟ ಆಗೋದಿಲ್ಲ ಅಂದ್ಲು. ಯುಧಿಷ್ಠಿರಾದಿಗಳಿಗೆ ತಾಯಿ ಹೇಳಿದ್ ಸರಿ ಅನ್ನಿಸ್ತು. ಭೀಮ ಅಂತೂ ನಾಳೆ ನನಗೊಂದು ಬಂಡಿ ಊಟ ಅದು ಸಂತೋಷದಿಂದ ಕುಣಿದು ಕುಪ್ಪಳಿಸ್ಬಿಟ್ಟ. ಮಾರನೇ ದಿವಸ ಬೆಳಗಾಯಿತು. ಮನೆ ಯಜಮಾನಿಂದ 1 ಬಂಡಿ ಊಟ ಬಂತು. ಭೀಮ ಬಂಡಿಯಲ್ಲಿದ್ದಂಥ ಪಾತ್ರೆಗಳ ಮುಚ್ಚಳವನ್ನು ಒಂದೊಂದಾಗಿ ತೆಗೆದು ನೋಡಿದ. ಘಮಘಮಿಸ್ತಿದ್ದಂಥ ಅನ್ನ, ಹುಳಿ, ತವ್ವೆ, ಪಲ್ಯಗಳು, ಚಿತ್ರಾನ್ನ, ಪಾಯಸಗಳು, ಅದು ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ. ಭೀಮ ಬಾಯಲ್ಲಿ ನೀರು ಸುರಿಸ್ತಾ ಬಂಡಿ ಮೇಲೆ ಕುಳಿತು ಕೋಣುಗಳ ಬೆಂಚ್ ಅಪ್ಪರಿಸಿದ. ಬಂಡಿ ಬಕಾಸುರನಿದ್ದ ಸ್ಥಳಕ್ಕೆ ಹೊರಟಿತು. ಅರಣ್ಯ ಪ್ರವೇಶಿಸಿದ ಕೂಡಲೇ ಭೀಮ ಬಂಡಿಯಲ್ಲಿದ್ದಂಥ ಆಹಾರವನ್ನು ಒಂದೊಂದಾಗಿ ತಿನ್ನೋದಕ್ಕೆ ಶುರು ಮಾಡಿದ. ಕೆಲವು ವರ್ಷಗಳಿಂದ ಅವನಿಂಥ ಔತಣವನ್ನು ಅನುಭವಿಸೇ ಇರಲಿಲ್ಲಲ್ಲ.
ಪ್ರತಿದಿನ ತರುವಂಥ ಭಿಕ್ಷಾನ್ನ ಅವನು ಯಾತಕ್ಕೂ ಸಾಕಾಗ್ತಿರಲಿಲ್ಲ. ಹೀಗಾಗಿ ಅವನು ಇವತ್ತು ಅತ್ಯಂತ ಮನಸ್ತೃಪ್ತಿಯಾಗಿ ಊಟ ಮಾಡೋದಕ್ಕೆ ಶುರು ಮಾಡಿದ. ಬಂಡಿ ಬಕಾಸುರನಿಂದ ಸ್ಥಳಕ್ಕೆ ಬರೋ ಹೊತ್ತಿಗೆ ಹೆಚ್ಚು ಕಡಿಮೆ ಎಲ್ಲ ಪಾತ್ರೆಗಳು ಖಾಲಿಯಾಗಿದ್ವು. ಭೀಮ ಪಾತ್ರೆಯನ್ನೆತ್ತಿ ಪಾಯಸವನ್ನು ಘಟಘಟನೆ ಕುಡಿತಾ, ಏ ಬಕಾಸುರ, ಬೇಗ ಬಾ ಅಂತ ಗಟ್ಟಿಯಾಗಿ ಕೂಗಿದ. ತನ್ನ ಆಹಾರವನ್ನೇ ನಿರೀಕ್ಷಿಸಿದಾಗ ಹಸಿದು ಕುಳಿತಿದ್ದಂಥ ಬಕಾಸುರನಿಗೆ ಭೀಮನ ಕೂಗು ಕೇಳಿಸ್ತು. ಅವನಿಗೆ ಆಶ್ಚರ್ಯವೂ ಆಶ್ಚರ್ಯ. ಅವನನ್ನು ಇದುವರೆಗೆ ಹೆಸರಿಡದ ಕೂಗಿದವರೇ ಇಲ್ಲ. ಯಾಕಂದ್ರೆ ಅವನಿಗೆ ಆಹಾರವಾಗಿ ಬರುತ್ತಿದ್ದವರು ಹೆದರಿಕೆಯಿಂದ ದಾರಿಯಲ್ಲೇ ಸತ್ತೋಗಿರ್ತಿದ್ರು. ಬಕಾಸುರ ಹೊರಗೆ ಬಂದು ನೋಡ್ತಾನೆ, ತನಗೆ ಆಹಾರವಾಗಬೇಕಾಗಿದ್ದಂಥ ಮನುಷ್ಯ ತನ್ನ ಆಹಾರವನ್ನೇ ಕಬಳಿಸ್ತಾ ಇದ್ದಾನೆ. ಅವನ ಕೋಪ ತಡೆಯೋಕ್ಕಾಗದೆ ಭೀಮನನ್ನು ಪುಡಿ ಪುಡಿ ಮಾಡಿಬಿಡಬೇಕು ಅನ್ನೋ ಉದ್ದೇಶದಿಂದ ಓಡಿ ಬಂದ. ಭೀಮ ಪಾಯಸ ಕುಡಿದು ಆ ಪಾತ್ರೆಯನ್ನು ಬಕನ ತಲೆ ಮೇಲೆ ಬೋರ್ಲು ಹಾಕಿ ಗಹಗಹಿಸಿ ನಕ್ಕ. ಕೋಪಾವೇಶದಿಂದ ಬಕ ಪಾತ್ರೆಯನ್ನು ಬಿಸಾಕಿ ಭೀಮನ ಬೆನ್ನ ಮೇಲೆ ಬಲವಾಗಿ ಗುದ್ದಿದ. ಭೀಮ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ನಿಧಾನವಾಗಿ ಮೇಲಕ್ಕೆದ್ದ. ಗಾಡಿಯಿಂದ ಕೆಳಗಿಳಿದು ಬಕಾಸುರನ ಸಮೀಪ ಹೋದ. ತನ್ನ ಎರಡೂ ಕೈಗಳಿಂದ ಬಕನನ್ನು ಎತ್ತಿ ದೂರಕ್ಕೆ ಬೀಸಾಕಿದ. ಕೋಪದಿಂದ ಉನ್ಮತ್ತನಾದಂಥ ಬಕ ದೊಡ್ಡ ವೃಕ್ಷವೊಂದನ್ನು ತಗೊಂಡು ಭೀಮನ ಮೇಲೆ ಅಪ್ಪಳಿಸೋಕೆ ನೋಡಿದ. ಕ್ಷಣ ಮಾತ್ರದಲ್ಲಿ ನಿವಾರಿಸಿಕೊಂಡು ಭೀಮ ಬಕನಿಗೆ ತೊಡರುಗಾಲ ಹಾಕಿ ಕೆಳಗೆ ಬೀಳಿಸಿದ. ಬಕಾಸುರ ಎಷ್ಟೇ ಪ್ರಯತ್ನ ಪಟ್ಟರೂ ಭೀಮನ ಹಿಡಿತದಿಂದ ಬಿಡಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಭೀಮ ಅವನು ಎರಡು ಕಾಲುಗಳನ್ನು ಹಿಡಿದೆತ್ತಿ ಬಟ್ಟೆ ಒಗೆಯೋ ಹಾಗೆ ಅವನ ತಲೆಯನ್ನು ಒಂದು ಬಂಡೆಗೆ ಅಪ್ಪಳಿಸಿದ. ಬಕಾಸುರನ ತಲೆ ಚೂರು ಚೂರಾಗಿ ಒಡೆದು ಹೋಯ್ತು. ಭೀಮ ಅವನ ಶವವನ್ನು ತೆಗೆದುಕೊಂಡು ಬಂದು ಊರ ಹೆಬ್ಬಾಗಲ ಬಳಿ ಇಟ್ಟು ಮನೆಗೆ ಹಿಂತಿರುಗಿದ. ಮಾರನೇ ದಿನ ಬೆಳಿಗ್ಗೆ ಊರವರೆಲ್ಲ ಬಕಾಸುರನ ಶವ ಕಂಡು ಆಶ್ಚರ್ಯಚಕಿತರಾದರು. ದೈವವೇ ತಮ್ಮ ಪ್ರಾರ್ಥನೆಯನ್ನು ಕೇಳಿ ಈ ರಾಕ್ಷಸನನ್ನು ಸಂಹರಿಸಿರಬೇಕು ಅಂತ ಅನ್ಕೊಂಡ್ರು. ಪಾಂಡವರು ಏಕಚಕ್ರ ನಗರದಲ್ಲಿ ಇನ್ನೂ ಸ್ವಲ್ಪ ದಿವಸ ಇದ್ರು. ಒಂದು ದಿನ ಅವ್ರ ಮನೆಗೊಬ್ಬ ಬ್ರಾಹ್ಮಣ ಬಂದ. ಅವ ಪಾಂಚಾಲ ದೇಶದ ರಾಜಕುಮಾರಿ ದ್ರೌಪದಿಯ ಸ್ವಯಂವರ ಏರ್ಪಟ್ಟಿದೆ, ಅದಕ್ಕಾಗಿ ದೇಶ ವಿದೇಶಗಳಿಂದ ಅನೇಕ ಜನರು ಪಾಂಚಾಲ ದೇಶಕ್ಕೆ ಹೋಗ್ತಿದ್ದಾರೆ ಅಂತ ತಿಳಿಸಿದ. ಪಾಂಡವರಿಗೂ ಅಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಉಂಟಾಯಿತು. ತಮ್ಮ ತಾಯಿ ಜೊತೆಗೂಡಿ ಅವರ ದೇಶದ ಕಡೆಗೆ ಹೊರಟರು. ಪಾಂಚಾಲ ದೇಶಕ್ಕೆ ಹೋಗುವ ಮಾರ್ಗದೊಳಗೆ ಅವರು ಗಂಗಾ ನದಿ ಅಡ್ಡಾಯಿತು. ಅಲ್ಲಿ ಚಿತ್ರರಥ ಎಂಬ ಗಂಧರ್ವ ಧನುರ್ಧಾರಿಯಾಗಿದ್ದಂಥ ಅರ್ಜುನನನ್ನು ಕೆಣಕಿದ. ಮಾಯಾವಿದ್ಯೆಯಿಂದ ಗರ್ವಿತನಾಗಿ ಮೆರೆತಿದ್ದಂತಹ ಗಂಧರ್ವನ್ನ ಅರ್ಜುನ ಆಗ್ನೇಯಾಸ್ತ್ರ ಪ್ರಯೋಗಿಸಿ ಸೋಲಿಸಿದ. ಆದರೆ ಅವನು ಕೊಲ್ಲದೆ ಹಾಗೆ ಬಿಟ್ಟ. ತನಗೆ ಪ್ರಾಣದಾನ ಮಾಡಿದಂಥ ಅರ್ಜುನನಿಗೆ ಚಿತ್ರರಥ ಚಾಕ್ಷುಷಿ ಎಂಬ ವಿದ್ಯೆಯನ್ನು ಉಪದೇಶ ಮಾಡಿದ. ಈ ವಿದ್ಯೆಯನ್ನು ಕಲಿತವರು ಸ್ವರ್ಗ, ಮರ್ತ್ಯ ಅಥವಾ ಪಾತಾಳ ಲೋಕದಲ್ಲಿರುವಂಥ ಯಾವುದೇ ವಸ್ತುವನ್ನು ತಾವಿದ್ದ ಕಡೆಯಿಂದಲೇ ನೋಡಬಹುದಾಗಿತ್ತು. ಚಿತ್ರರಥ ಅರ್ಜುನನಿಗೆ ಆ ವಿದ್ಯೆಯನ್ನು ಬೋಧಿಸಿ ಅವನ ಸ್ನೇಹವನ್ನು ಸಂಪಾದಿಸಿಕೊಂಡ. ಪಾಂಡವರು ಹಾಗೆಯೇ ಮುಂದೆ ಅನೇಕವಾದಂಥ ಸುಂದರವಾದ ವನಗಳನ್ನು, ರಮಣೀಯವಾದ ಸರೋವರಗಳನ್ನು ನೋಡ್ತಾ ನಗರಗಳನ್ನು, ಗಿರಿ, ದುರ್ಗ, ಪರ್ವತಗಳನ್ನು ಹಾಯ್ದು ದೃಪದನ ಹೊಸ ರಾಜಧಾನಿಯಾಗಿದ್ದಂಥ ಕಾಂಪಿಲ್ಯವನ್ನು ಪ್ರವೇಶ ಮಾಡಿದರು. ಅಲ್ಲಿ ಒಬ್ಬ ಕುಂಬಾರನ ಮನೆಯಲ್ಲಿ ಉಳಿದುಕೊಂಡ್ರು.